ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಸಪ್ತಸ್ವರ ಕರೋಕ ಗಾಯನ ಸೀಸನ್ 2 ಇದರ ಒಂದು ಮುಖ್ಯ ಸಂಸ್ಥೆಯಾಗಿ ಸರ್ವಕಲಾ ಸೇವಾ ಟ್ರಸ್ಟ್ ಶಂಕರಪುರ ಇದರ ಉದ್ಘಾಟನಾ ಸಮಾರಂಭ ಇಂದು ಒಳ್ಳೆಯ ರೀತಿಯಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ನೆರವೇರಿರುತ್ತದೆ. ಒಂದು ವೇದಿಕೆಯಲ್ಲಿ 3 ಧರ್ಮದ ಗುರುಗಳು, ಇದೊಂದು ವರ್ಷದಲ್ಲಿ ಒಂದು 3-4 ಸರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಉಡುಪಿಯಲ್ಲಿರುವ ಒಂದು ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ನಾವು 3 ಗುರುಗಳು ಒಂದೇ ವೇದಿಕೆಯಲ್ಲಿರ್ತೇವೆ. ಮತ್ತೊಂದು ನಮ್ಮ ಕರಂಬಳ್ಳಿಯಲ್ಲಿ ಒಂದು ಗಣೇಶೋತ್ಸವ ಸಮಿತಿಯನ್ನು ನಡೆಯುವಂಥ ಆ ಉತ್ಸವದಲ್ಲಿ ನಾವು 3 ಧರ್ಮದ ಗುರುಗಳು ಒಂದೇ ವೇದಿಕೆಯಲ್ಲಿ ಇರುತ್ತೇವೆ. ಇವತ್ತು ಶಂಕರಪುರದಲ್ಲಿ ಈ ಒಂದು ವೇದಿಕೆಯಲ್ಲಿ ಬಹಳ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ನಿರ್ವಹಿಸುವವರು ಇದನ್ನು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು 3 ಧರ್ಮದ ಗುರುಗಳನ್ನು ಕರೆದು ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳುವುದೊಂದು ಭಾಳ ಸಂತಸದ ವಿಷಯ. ಯಾಕಂತ ಹೇಳಿದರೆ ಕೈಯುಕ್ತಿ ಒಂದು ಹೇಳುತ್ತದೆ, ಏನೇ ಕರ್ಮವನ್ನು ಮಾಡಿ ಏನೇ ಧರ್ಮವನ್ನು ಮಾಡು, ಯಾವ ಧರ್ಮವದನಾಗು ಮೊದಲು ಮಾನವನಾಗು ಎಂಬ ಒಂದು ಕೈಯುಕ್ತಿಯಂತೆ ನಾವೆಲ್ಲ ಮಾನವರು, ಒಂದೇ ಧರ್ಮದಡಿಯಲ್ಲಿ, ಒಂದೇ ನೆಲೆಯಲ್ಲಿ, ಒಂದೇ ಭೂಮಿಯಲ್ಲಿ, ಒಂದೇ ನೀರಿನಲ್ಲಿ. ನೀರಿಗೆ ಧರ್ಮವಿಲ್ಲ, ನೆಲಕ್ಕೆ ಧರ್ಮವಿಲ್ಲ, ಯಾವುದಕ್ಕೂ ಜಾತಿ ಇಲ್ಲ, ಎಲ್ಲ ಉಸಿರಾಡುವ ಗಾಳಿಗೆ ಇಲ್ಲ. ನೀನೆಲ್ಲವೂ ಒಂದಾಗಿ ಮಾನವರಾಗಿ ಬಾಳಿ ಎಂಬ ಕೈಯುಕ್ತಿಯಂತೆ ನಾವೆಲ್ಲ ಮಾನವರಾಗಿ ಬಾಳಿದ್ದಾರೆ. ಕ್ರಮವನ್ನು ನಿರ್ವಹಿಸುವವರು ಇದನ್ನು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಕೈಯುಕ್ತಿ ಒಂದು ಹೇಳುತ್ತದೆ, ಏನೇ ಕರ್ಮವನ್ನು ಮಾಡಿ ಏನೇ ಧರ್ಮವನ್ನು ಮಾಡು, ಯಾವ ಧರ್ಮವದನಾಗು ಮೊದಲು ಮಾನವನಾಗು ಎಂಬ ಒಂದು ಕೈಯುಕ್ತಿಯಂತೆ ನಾವೆಲ್ಲ ಮಾನವರು, ಒಂದೇ ಧರ್ಮದಡಿಯಲ್ಲಿ, ಒಂದೇ ನೆಲೆಯಲ್ಲಿ, ಒಂದೇ ಭೂಮಿಯಲ್ಲಿ, ಒಂದೇ ನೀರಿನಲ್ಲಿ. ನೀರಿಗೆ ಧರ್ಮವಿಲ್ಲ, ನೆಲಕ್ಕೆ ಧರ್ಮವಿಲ್ಲ, ಯಾವುದಕ್ಕೂ ಜಾತಿ ಇಲ್ಲ, ಎಲ್ಲ ಉಸಿರಾಡುವ ಗಾಳಿಗೆ ಇಲ್ಲ. ನೀನೆಲ್ಲವೂ ಒಂದಾಗಿ ಮಾನವರಾಗಿ ಬಾಳಿ ಎಂಬ ಕೈಯುಕ್ತಿಯಂತೆ ನಾವೆಲ್ಲ ಮಾನವರಾಗಿ ಬಾಳಬೇಕು ಎಂಬ ಉದ್ದೇಶದಿಂದ ಈ ಸೇವಾ ಟ್ರಸ್ಟ್ನವರು 3 ಗುರುಗಳನ್ನು ಕರೆದು ಇಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳುವುದಕ್ಕೆ ಸಂತೋಷ ಪಡುತ್ತಿದ್ದೇನೆ. ಈ ಸೇವಾ ಟ್ರಸ್ಟ್ನ ವತಿಯಿಂದ ಹಲವಾರು ಜನಪರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ರಕ್ತದಾನ ಶಿಬಿರದಂಥದ್ದು, ಈಗಿನ ಸೀರಿಯಲ್ ಯುಗದಲ್ಲಿ ನೋಡಿ, ಮಕ್ಕಳಿಗೆ ಎಲ್ಲರಿಗೂ ಒಂದು ಗಾಯನ ಹಾಡುವವರಿಗೆ ಒಂದು ಅವಕಾಶ ಕೊಡುವಂಥ ವೇದಿಕೆ, ಎಲ್ಲರ ಗಾಯನ ಕರೋಕ ಗಾಯನ ಎಂಬುದರ ಬಗ್ಗೆ ನಾನು ತಿಳಿದುಕೊಂಡಿದ್ದೇನೆ ಇದಕ್ಕಿಂತ ಮೊದಲು. ಆದರೆ ಈಗ ಅದನ್ನೇ ಒಂದು ಉದ್ಘಾಟನೆ ಮಾಡುವಂಥ ಒಂದು ಸನ್ನಿವೇಶ ನನಗೆ ಬಂದೊದಗಿದೆ. ಈ ಗಾಯನದಿಂದ ಹಲವಾರು ಪ್ರತಿಭೆಗಳಿಗೆ ತಮ್ಮ ಒಂದು ಗುರುತಿಸಿಕೊಳ್ಳಲು, ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತಿದ್ದಾರೆ ಈ ಸೇವಾ ಟ್ರಸ್ಟ್ನವರು. ಈಗ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿದಂಥ 5 ಜನ ಸಮಾಜರಿಗೆ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಯಾಕೆ ಈ ಸೇವಾ ಟ್ರಸ್ಟ್ ವತಿಯವರು ಆಗಲಿ ಇನ್ನೊಬ್ಬನಾಗಲಿ ಮತ್ತೊಬ್ಬನಾಗಿ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ಹೇಳಿದರೆ, ನಿನಗೆ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗಲಿ, ಅವರನ್ನೊಂದು ಕುರ್ಚಿಯಲ್ಲಿ ಕೂತ್ಕೊಳಿಸಿ ಪೇಟ ಹಾಕಿ ಶಾಲೆ ಹಾಕೋದಲ್ಲ ಅದು. ಅದಕ್ಕೊಂದು ಸಂಸ್ಥೆಯವರು ಕೊಡಬೇಕಾದ ಕಾರಣಗಳಿರ್ತದೆ. ಅಂದರೆ ನೀನು ಇನ್ನಷ್ಟು ಜವಾಬ್ದಾರಿತವಾಗಿ ಕೆಲಸ ಮಾಡು, ನಿನ್ನ ಜವಾಬ್ದಾರಿ ಮುಂದೆ ತುಂಬ ಇದೆ ಸಮಾಜಕ್ಕೆ ಎಂಬುದನ್ನು ತೋರಿಸಿಕೊಡುವುದಕ್ಕೋಸ್ಕರ, ಅವರನ್ನು ಎಚ್ಚರಿಸುವುದಕ್ಕೋಸ್ಕರವಾಗಿ ಈ ಸನ್ಮಾನ ಕಾರ್ಯಕ್ರಮ. ಸುಮ್ಮನೆ ನನಗೆ ಈಗ ಇವರು ಮಾಲಿನಿ ಅವರು ಈಗೀಗಲೇ ಹೇಳಿದ್ದಾರೆ, ನನಗೆ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆ. ಹೌದು, ಸತ್ಯ. ನನ್ನ ಸೇವಾವಧಿ ಇವತ್ತು ರಾತ್ರಿ 12 ಗಂಟೆಗೆ ಮುಗೀತದೆ, ನಾಳೆಯಿಂದ ಬೇರೆ ಅಧ್ಯಕ್ಷರಾಗಿ ಬರ್ಬೋದು, ನನ್ನ ಸೇವೆ ಮುಂದುವರಿಯುತ್ತಿರುತ್ತದೆ ಅಂತ ಹೇಳಿದರು. ಅದು ಮನುಷ್ಯನ ವ್ಯಕ್ತಿತ್ವ, ಒಳ್ಳೆಯ ಗುಣ. ಅದು ಮನುಷ್ಯನ ತುಂಬಿಸಿಕೊಂಡಲ್ಲೇ ಜೀವನದಲ್ಲಿ ಯಾರೂ ಕಷ್ಟಪಡುವ ಸಂದರ್ಭದಲ್ಲಿ, ಯಾವ ಕಷ್ಟಗಳು ಇರುವಂಥ ಸಂದರ್ಭದಲ್ಲಿ ಬಂದರೂ ಮನುಷ್ಯ ತನ್ನ ಕರ್ತವ್ಯವನ್ನು ಮರೆದೇ ಕರ್ತವ್ಯವನ್ನು ಮಾಡಿದರೆ ಅದು ನಿಜವಾದ ಮಾನವ ಧರ್ಮ. ಅದನ್ನೇ ದೇವರೆಂದು ಕರೆಯುವುದು ನಾವು. ಎಲ್ಲ ದೇವರುಗಳು ಒಂದೇ, ಅದು ಮತ್ತೊಬ್ಬನಾಗಲಿ ಇನ್ನೊಬ್ಬನಾಗಲಿ ಯಾವ ದೇವರೇ ಇರಲಿ, ಮಾನವ ಧರ್ಮದಿಂದ ನಾವು ಏನು ಕೆಲಸ ಮಾಡುತ್ತಾನ ಅಲ್ಲಿ ಆ ಧರ್ಮಕ್ಕೆ ಸಂಬಂಧಪಟ್ಟ ದೇವರುಗಳು ಬರುತ್ತಾರೆ. ಆ ಸಂಬಂಧಪಟ್ಟ ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಸಿಗುತ್ತದೆ. ನೋಡಿ, ಇವತ್ತು ನಾನು ಬಂದೆ ಇಲ್ಲಿ, ನನಗೊಂದು ವಿಶೇಷ ಅಂತ ಹೇಳಿದರೆ, ಮೊದಲಿನ ಕಾಲದಲ್ಲೆಲ್ಲ ನಾವು ನಮ್ಮ ಹಿರಿಯರುಗಳೆಲ್ಲ ಮನೆಗೆ ಬಂದಾಗ ಬೆಲ್ಲ ನೀರು ಕೊಡುವಂಥ ಪದ್ಧತಿ.
ನಾವು ಎಲ್ಲಿ ಹೋದರೂ ಮೊದಲಿನ ಕಾಲದಲ್ಲಿ ಯಾರೇ ನೆಂಟರು ಬರಲಿ ಸುರಿಗೆ ಬೆಲ್ಲ ನೀರಿಡುವಂಥ ಪದ್ಧತಿ. ಇವತ್ತು ನೋಡಿ ಒಳಗೆ ಬರುವಾಗಲೇ ಬೆಲ್ಲ ಮತ್ತು ನೀರನ್ನು ಕೊಟ್ಟಿದ್ದಾರೆ. ಎಂಥ ಒಂದು ಸುಸಂಸ್ಕೃತವಾದ ಪದ್ಧತಿ ಇದು. ಆ ಪದ್ಧತಿಯನ್ನು ಇವತ್ತೂ ಮರೆಯದೆ ಇವತ್ತು ಅದನ್ನು ಇಲ್ಲಿ ಅಳವಡಿಸಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಮೆಚ್ಚಲೇಬೇಕಾದಂಥ ವಿಚಾರ. ಯಾಕಂದ್ರೆ ನೋಡಿ ಅದನ್ನು ಅವರು ಮರೆತಿಲ್ಲ. ಮೊದಲಿನವರೆಲ್ಲ ಕೊಟ್ಟದ್ದು ಹೌದು. ಈಗೆಲ್ಲ ಬೇರೆ ಪಾಂಟ ಬರ್ಬೋದು, ನಿಮ್ಮ ಎಂಥ ಲಿಮ್ಕ ಬರ್ಬೋದು, ಏನೋ ಬಂದಿರ್ಬೋದು. ಮೊದಲು ಕೊಡ್ತಿದ್ದನ್ನು ಮನೆ ಹೋದಾಗ ಇಂಥ ಒಂದು ಪದ್ಧತಿ ಅದನ್ನು ಇವತ್ತು ಈ ಸೇವಾ ಟ್ರಸ್ಟ್ನವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮೊದಲಿನ ಪದ್ಧತಿಯಂತೆ ನಡೆದುಕೊಂಡು ಹೋಗುವುದಕ್ಕೆ ಇವರು ಮುಂದೆಯೂ ಸಿದ್ಧರಿದ್ದಾರೆ. ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು, ನಮ್ಮ ನೆಲ ಉಳಿಬೇಕು, ನಮ್ಮ ಜಲ ಉಳಿಬೇಕು ಎಂಬ ಒಂದು ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಈ ಒಂದು ಸೇವಾ ಟ್ರಸ್ಟನ್ನು ಆರಂಭಿಸಿದ್ದಾರೆ ಇವರು. ಆದ್ದರಿಂದಾಗಿ ಇನ್ನು ಈ ಮುಂದಿನ ಟ್ರಸ್ಟ್ಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಇವತ್ತು ನೋಡಿ ಈ ಟ್ರಸ್ಟ್ ಉದ್ಘಾಟನೆ ಆದ ದಿವಸ ಏನೇ ಆಗಿರಲಿ, ಜಗದೊಡೆಯ ಭಗವಂತನ ಪವಿತ್ರವಾದ ಶಿವರಾತ್ರಿ ಹಬ್ಬದ ಎಲ್ಲರೂ ಶಿವಭಕ್ತರು ಉಪವಾಸದಲ್ಲಿದ್ದು ಇವತ್ತು ಫುಲ್ಲು ಜಾಗರಣೆ ಕುಳಿತುಕೊಂಡು ನಾಳೆ ಎಲ್ಲ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡುವಂಥ ಪವಿತ್ರವಾದ ದಿವಸ ಎಂದು. ಈ ಒಂದು ಪವಿತ್ರವಾದ ದಿವಸದಂದು ಈ ಒಂದು ಟ್ರಸ್ಟ್ ಉದ್ಘಾಟನೆ ಆಗಿದೆ ಅಂತ ಹೇಳಿ ಆದರೆ ಇನ್ನು ಮುಂದೆ ಈ ಟ್ರಸ್ಟು ಬೇಕಾದಷ್ಟು ಸೇವಾ ಕಾರ್ಯಗಳನ್ನು ಜನರಿಗೆ ಮಾಡುತ್ತದೆ ಎಂಬುದಕ್ಕೆ ಯಾವ ಸಂಶಯವೂ ಇಲ್ಲ. ಖಂಡಿತವಾಗಿಯೂ ಈ ಸಂಸ್ಥೆ, ಈ ಟ್ರಸ್ಟು ಮುಂದೆ ಒಳ್ಳೆಯ ರೀತಿ ಬೆಳಗುತ್ತದೆ, ಒಳ್ಳೆಯ ಸಂಸ್ಥೆಯಾಗಿ ಬೆಳಗಲಿ ಎಂದು ನನ್ನ ಆರಾಧ್ಯ ಮೂರ್ತಿ ದುರ್ಗಾದಿಶಕ್ತಿ ದೇವಿಯಲ್ಲಿಯೂ ಉಡುಪಿ ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ಈ ಟ್ರಸ್ಟು ಮುಂದಷ್ಟು ಜನೋಪಕಾರ್ಯಗಳನ್ನು ಮಾಡಲಿ, ಇಂಥ ಪ್ರಶಸ್ತಿ ಪುರಸ್ಕಾರವನ್ನು ಕೊಡುತ್ತಾ ಜನರನ್ನು ಮಾಡುವ ಕೆಲಸಕ್ಕೆ ಹುರಿತುಂಬಿಸಲಿ ಎಂದು ನನ್ನ ಎರಡು ಮಾತು ಮುಗಿಸುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ.